ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೆಂಗುಂಟೆ ಜಯಪ್ಪ ಜಿಲ್ಲಾ ಘಟಕದ ವತಿಯಿಂದ ಇರವತಿಯಿಂದ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳ ಪರಿಚ್ಛೇದ 37 ಮತ್ತು 46ರಂತೆ ಶೋಷಿತ ಸಮುದಾಯಗಳನ್ನು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಮ್ಮ ಒಟ್ಟು ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಯ ಅನುಪಾತದಲ್ಲಿ ಅನುದಾನವನ್ನು ಮೀಸಲಿಡಬೇಕೆಂದು ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಮೀಸಲಾದ ಅನುದಾನವನ್ನು ರದ್ದುಪಡಿಸದೆ ಅಥವಾ ಬೇರೆ ಉದ್ದೇಶಗಳಿಗೆ ವರ್ಗಾಯಿಸದೆ ನಿಗದಿತ ಹಿತಾಸಕ್ತಿ ಯೋಜನೆಗಳಿಗೆ ಮಾತ್ರ ಬಳಸಬೇಕೆಂಬುದು ಸಂವಿಧಾನಾತ್ಮಕ ನಿರ್ದೇಶನವಾಗಿದೆ. ಆದರೆ 2023ರಿಂದ ಇಲ್ಲಿವರೆಗೂ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಎಸ್ಸಿ, ಎಸ್ಪಿ, ಟಿಎಸ್ಪಿ ಅಭಿವೃದ್ಧಿಗೆ ಮೀಸಲಾದ ಸುಮಾರು 25,000 ಕೋಟಿ ರುಗಿಂತ ಹೆಚ್ಚು ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಏಕಪಕ್ಷೀಯವಾಗಿ ವರ್ಗಾಯಿಸಲಾಗಿದೆ. ಇದರಿಂದ ಅವಕಾಶವಂಚಿತ ಪರಿಶಿಷ್ಟ ಜಾತಿ ಪಂಗಡಗಳ ಮೇಲೆ ಗಂಭೀರ ಅನ್ಯಾಯ ಎಸಗಲಾಗಿದೆ. ಇದು ದಲಿತ ಸಮುದಾಯದ ಸಂವಿಧಾನಾತ್ಮಕ ಹಕ್ಕುಗಳ ನೇರ ಉಲ್ಲಂಘನೆಯಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. 2026-27ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ದಲಿತ ಜನಸಂಖ್ಯೆಯ ಅನುಗುಣವಾಗಿ ಕನಿಷ್ಠ ಶೇಕಡಾ 24.1ರಷ್ಟು ಅನುದಾನವನ್ನು ಎಸ್ಸಿ, ಎಸ್ಪಿ, ಟಿಎಸ್ಪಿ ಅಡಿಯಲ್ಲಿ ಕಡ್ಡಾಯವಾಗಿ ಮೀಸಲಿಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಲಾಯಿತು. ಇದಲ್ಲದೆ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟರು. ಎಸ್ಸಿ, ಎಸ್ಪಿ, ಟಿಎಸ್ಪಿ ಅನುದಾನದ ದುರ್ಬಳಕೆ ತಡೆಯುವ ನಿಟ್ಟಿನಲ್ಲಿ ಎಸ್ಸಿ, ಎಸ್ಪಿ, ಟಿಎಸ್ಪಿ ಕಾಯ್ದೆ 2013ರ ಸೆಕ್ಷನ್ 7ಡಿ ರದ್ದುಪಡಿಸಿದಂತೆ ಸೆಕ್ಷನ್ 7ಸಿಯನ್ನು ರದ್ದುಪಡಿಸಿ ತಕ್ಷಣ ಆದೇಶ ಹೊರಡಿಸಬೇಕು. ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಲಾದ 25,000 ಕೋಟಿ ರೂಪಾಯಿ ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣವನ್ನು ತಕ್ಷಣ ಹಿಂತಿರುಗಿಸಬೇಕು. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಭೂರಹಿತ ಹಾಗೂ ರೈತ ಕುಟುಂಬಗಳಿಗೆ ನಿವೇಶನ ಹಂಚಿಕೆಗೆ ಸರ್ಕಾರ ಖರೀದಿಸುವ ಜಮೀನಿನ ದರಗಳು ಅವೈಜ್ಞಾನಿಕವಾಗಿದ್ದು, ಖಾಸಗಿ ಜಮೀನಿನ ಬೆಲೆಗಳು ಅತಿಯಾಗಿ ಏರಿಕೆಯಾಗಿದೆ. ಈ ಹಿನ್ನೆಲೆ ವಸತಿ ಇಲಾಖೆ ಹೊರಡಿಸಿರುವ ಆದೇಶ ಸಂಖ್ಯೆ 33/HAH 2016 ದಿನಾಂಕ 12/7/2016 ಅನ್ನು ಪುನರ್ ಪರಿಶೀಲಿಸಿ ಪ್ರಸ್ತುತ ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಜಮೀನು ದರ ಹೆಚ್ಚಿಸಿ ಹೊಸ ಆದೇಶ ಹೊರಡಿಸಬೇಕು. ಈ ಸೇರಿದಂತೆ ಇನ್ನೂ ಹಲವು ನ್ಯಾಯಸಮ್ಮತ ಬೇಡಿಕೆಗಳನ್ನು ಒಳಗೊಂಡಂತೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರ ತಕ್ಷಣ ಸ್ಪಂದಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಂವಿಧಾನಾತ್ಮಕ ಹಕ್ಕುಗಳನ್ನು ರಕ್ಷಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ. ಪ್ರತಿಭಟನೆಯ ಬಳಿಕ ಕೆಂಗುಂಟೆ ಜಯಪ್ಪ ಅವರು ಸಿ-ಟೌನ್ ನ್ಯೂಸ್ ಜೊತೆಗೆ ಮಾತನಾಡಿದರು. ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಸರ್ಕಾರ ಏನು ಪರಿಶಿಷ್ಟ ಮೀಸಲು ಹಣ ಇದೆಯಲ್ಲ 24.1ರಲ್ಲಿ ಏನಿದೆಯಲ್ಲ ಆ ಹಣವನ್ನು ಪರಿಶಿಷ್ಟ ಕಲ್ಯಾಣಕ್ಕೆ ಬಳಸದೆ ಗ್ಯಾರಂಟಿ ಯೋಜನೆಗಳಿಗೆ 25,000 ಕೋಟಿ ಹಣವನ್ನು ಬಳಕೆ ಮಾಡೋದ್ರ ಜೊತೆಗೆ ಆ ಸಮುದಾಯಗಳ ಅಭಿವೃದ್ಧಿಗೆ ಮಾರಕವಾಗಿ ಮಾನ್ಯ ಸಿದ್ದರಾಮಯ್ಯನವರು ನಡ್ಕೊಂತಿದ್ದಾರೆ ಅಂತ ನಮ್ಮ ಅಭಿಪ್ರಾಯ ಆಗಿದೆ. ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಿಡಬೇಕಾದಂಥ ಹಣವನ್ನು ದುರುಪಯೋಗ ಆಗದಂತೆ ತಡೆಯೋದಕ್ಕೆ ಸೆಕ್ಷನ್ 7C ರದ್ದುಪಡಿಸಿ ಸರಿಯಾದ ರೀತಿಯಲ್ಲಿ ಪರಿಶಿಷ್ಟ ಕಲ್ಯಾಣಕ್ಕೆ ಎಲ್ಲ ಅನುದಾನವನ್ನು ಬಳಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೆಕ್ಷನ್ 7C ರದ್ದುಗೊಳಿಸಿ ಪರಿಶಿಷ್ಟ ಕಲ್ಯಾಣಕ್ಕೆ ಬಳಕೆ ಮಾಡಬೇಕಾದಂಥ ಎಲ್ಲ ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರಿಗೆ ಈ ಮುಖಾಂತರ ಒತ್ತಡ ಹಾಕ್ತಾ ಜಿಲ್ಲಾಧಿಕಾರಿಗಳು ಏನು ಮನವಿ ಕೊಟ್ಟಿದ್ದೀವಿ ಅದನ್ನು ಸರ್ಕಾರಕ್ಕೆ ಒತ್ತಾಕಬೇಕು. ಬರೋ ದಿನಗಳಲ್ಲಿ ಒಂದು ವೇಳೆ ಮತ್ತೂ ಕೂಡ ನಿರ್ಲಕ್ಷ್ಯ ಮಾಡಿ ಪರಿಶಿಷ್ಟ ಕಲ್ಯಾಣಕ್ಕೆ ಬಳಸಬೇಕಾದಂಥ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದೆ ಆದರೆ ಬರೋ ದಿನಗಳಲ್ಲಿ ರಾಜ್ಯ ಸಮಿತಿ ಉಗ್ರವಾದ ಹೋರಾಟವನ್ನು ರೂಪಿಸ್ತದೆ. ಈಗೇನು ಆಲ್ರೆಡಿ 25,000 ಕೋಟಿ ಗ್ಯಾರಂಟಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಇತರ ಯೋಜನೆಗಳಿಗೆ ನೀವೇನು ಹಂಚಿಕೆ ಮಾಡಿದ್ದೀರಾ ತಕ್ಷಣಕ್ಕೆ ರದ್ದುಪಡಿಸಿ ಆ ಹಣವನ್ನು ವಾಪಸ್ಸು ಪರಿಶಿಷ್ಟ ಜಾತಿ ವರ್ಗಗಳ ಕಲ್ಯಾಣಕ್ಕೆ ಮಾಡಬೇಡಿ. ಪರಿಶಿಷ್ಟ ಕಲ್ಯಾಣಕ್ಕೆ
ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದ್ರೂ ಕೂಡ ಪರಿಶಿಷ್ಟರ ಹೆಸರಲ್ಲಿ ಅನುದಾನಗಳು ಬರ್ತಾನೆ ಇದ್ದಾವೆ ಸರ್ಕಾರದ ಮಟ್ಟದಲ್ಲಿ, ಜನಗಳಿಗೆ ತಲುಪ್ತಿಲ್ಲ ಅನ್ನೋದಕ್ಕೆ ಇದು ಭಾಳ ಸ್ಪಷ್ಟ ನಿದರ್ಶನ. ಇದು 25,000 ಕೋಟಿ ಹಣವನ್ನು ಜನರ ಕಲ್ಯಾಣಕ್ಕೆ, ಅವರ ವಸತಿಗಳಿಗೆ, ಅವರ ವಿದ್ಯಾಭ್ಯಾಸಕ್ಕೆ, ಅವರ ಶೈಕ್ಷಣಿಕ ಪ್ರಗತಿಗೆ ಅಥವಾ ಆರ್ಥಿಕ ಅಭಿವೃದ್ಧಿಗೆ ಬಳಸಬೇಕಾದಂಥ ಅನುದಾನವನ್ನು ದುರುಪಯೋಗ ಮಾಡಿ ಬೇರೆ ಯೋಜನೆಗಳಿಗೆ ನೀವು ಮಾಡಿದ್ದೇ ಆದರೆ ಪರಿಶಿಷ್ಟರ ಕಲ್ಯಾಣಕ್ಕೆ ಇಷ್ಟು ಹಣ ಬಳಸ್ತಿದ್ದೀವಿ ಅಂತ ದಾಖಲೆಗಳಲ್ಲಿ ಅಷ್ಟೇ ಉಳಿತಿದೆ. ಆ ಜನರ ಕಲ್ಯಾಣಕ್ಕೆ ಬಳಕೆ ಆಗೋದಿಲ್ಲ. ಆ ಜನರ ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಬಾಯಿ ಮಾತಲ್ಲಿ ಮಾತ್ರ ದಲಿತರ, ಪರಿಶಿಷ್ಟರ ಎಲ್ಲ ಅಭಿವೃದ್ಧಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀರಾ. ಬಟ್ ಆದರೆ ಕಾರ್ಯರೂಪಕ್ಕೆ ತರೋ ನಿಟ್ಟಿನಲ್ಲಿ ಬೇರೆ ಬೇರೆ ಕಮ್ಯುನಿಟಿಗಳಿಗೆ, ಬೇರೆ ಬೇರೆ ಸಮುದಾಯಗಳ ವಿಚಾರಗಳಲ್ಲಿ ಇದನ್ನು ಬಳಕೆ ಮಾಡ್ತಾ ಆ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡ್ತೀರಾ. ನಾವೆಲ್ಲರೂ ಕೂಡ ಪರಿಶಿಷ್ಟರಷ್ಟು ಕೂಡ ಸಿದ್ದರಾಮಯ್ಯನವರು ಪರಿಶಿಷ್ಟರ ಬಗ್ಗೆ ಅತ್ಯುತ್ತಮ ಕಾಳಜಿ ಉಳ್ಳವರು ಅಂತೇಳಿ ನಿಮಗೆಲ್ಲರೂ ಕೂಡ ದೊಡ್ಡ ಪ್ರಮಾಣದ ಮತವನ್ನು ಚಲಾಯಿಸೋ ಮುಖಾಂತರ ನಿಮಗೆ ದೊಡ್ಡ ಪ್ರಮಾಣದ ಗೆಲುವನ್ನು ತಂದುಕೊಟ್ಟಿದ್ದೀವಿ. ಇದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ಆ ಗೆಲುವನ್ನು ನೀವು ಆ ಜನರ ಕಲ್ಯಾಣಕ್ಕೆ ಬಳಸಬೇಕು ವಿನಃ ನೀವು ಆ ಜನರಿಗೆ ಅನ್ಯಾಯ ಆಗೋ ರೀತಿ ಇದು ಪರಿಶಿಷ್ಟರ ಹಣವನ್ನು ದುರ್ಬಳಕೆ ಆಗ್ತಿದೆ ಅಂತ ಹೇಳಿದರೆ ಅಥವಾ ಬೇರೆ ರೀತಿಯಲ್ಲಿ ನೀವು ಬಳಕೆ ಮಾಡ್ತೀರ ಅಂತಂದರೆ ಆ ಜನರಿಗೆ ಮಾಡೋ ಅನ್ಯಾಯ ಆಗುತ್ತೆ. ಅದು ಬರೋ ದಿನಗಳಲ್ಲಿ ಇದೇ ಜನ ನೀವು ಏನು ಗ್ಯಾರಂಟಿ ಆ ಮೂಲಕ ಎಲ್ಲ ಸಮುದಾಯದ ಜನಗಳಿಗೆ ನೀವೇ ಕೊಡ್ತಿದ್ದೀರಲ್ಲ, ಪ್ರತಿಯೊಬ್ಬರಿಗೂ ನೀವು ಎಲ್ಲ ರೀತಿಯ ಅನುದಾನವನ್ನು ಕೊಡಿ. ಬಟ್ ಪರಿಶಿಷ್ಟರಿಗೆ ಮೀಸಲಿರೋಂಥ, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿರೋಂಥ ಅನುದಾನವನ್ನು ನೀವು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ತಕ್ಷಣ 25,000 ಕೋಟಿ ಏನು ಬಳಕೆ ಮಾಡ್ಕೊಂಡಿದ್ರಲ್ಲ, ಆ ಹಣವನ್ನು ವಾಪಸ್ಸು ಪರಿಶಿಷ್ಟರ ಕಲ್ಯಾಣಕ್ಕೆ ನೀವು ವಾಪಸ್ ಕೊಟ್ಟು ಆ ಸಮುದಾಯದ ಡೆವಲಪ್ಮೆಂಟ್ಗೆ, ಅಭಿವೃದ್ಧಿಗೆ ನೀವು ಬಳಕೆ ಮಾಡಬೇಕು ಅಂತ ಈ ಮೂಲಕ ತಮ್ಮನ್ನು ಕೇಳ್ತಾ ಇದ್ದೇವೆ. ಕೆಂಗುಂಟೆ ಜಯಣ್ಣ, ಜಿಲ್ಲಾ ಸಂಚಾಲಕರು, ಚಿತ್ರದುರ್ಗ. ವರದಿ ಪ್ರೇಮ್. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.